ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ನರಸಿಂಹಣ್ಣವರು, ಕಾರ್ಯದರ್ಶಿಗಳಾದಂಥ ಪ್ರವೀಣಣ್ಣವರು, ಎನ್ ಕುಮಾರಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಇಲ್ಲಿ ವಂದಿಸ್ತಾ, ಇವತ್ತಿನ ದಿನ ಪತ್ರಿಕಾಗೋಷ್ಠಿ ತಮಗೆಲ್ಲ ತಿಳಿದಿರೋ ಹಾಗೆ ಸಂಜೀವಿನಿ ಸೀತಾ ಪಾರ್ಟ್ 2 ನಾನೇ ನಿರ್ಮಾಪಕ. ನಾವು ಆ್ಯಕ್ಚುಲಿ ಜನವರಿ 10ಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿ ಭಾಳ ಅದ್ದೂರಿ ಪ್ರಚಾರ ಎಲ್ಲ ಮಾಡಿ ಇನ್ನೇನು ರಿಲೀಸು 10ಗೆ ರೆಡಿಯಾಗಿತ್ತು. 7ಗೆ ನಮಗೆ ಹೈದರಾಬಾದಲ್ಲಿ, ನನಗೆ ಯಾರು ಗೊತ್ತೂ ಇಲ್ಲ, ನನಗೆ ನನ್ನ ಸಂಬಂಧ ಇಲ್ಲ, ನನ್ನಪ್ಪ ಸ್ಟೇ ಇರ್ತಾನೆ. 7ನೇ ತಾರೀಕು ಸಂಜೆ 3 ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ. ಅದೇನು ಅಂತ ನಮ್ಮ ಲಾಯರಿಗೆ ಕೊಟ್ಟು ವಿಚಾರಿಸಿದಾಗ ಅದು ವಿಚಾರ ಇಮ್ಮಿಡಿಯೇಟಾಗಿ ನಾವು ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ. ಸ್ಟೇ ವೆಕೇಟ್ ಮಾಡಿಸೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ 11th ಆಗುತ್ತೆ. ಆವಾಗ ಸ್ಟೇ ವೆಕೇಟ್ ಆಗುತ್ತೆ. ನಾನು ಸುಮಾರು 4 ಕೋಟಿ ಹೊರತು ಪ್ರಾಪರ್ಟಿನ ಪರ್ಚೇಸ್ ಮಾಡಿಬಿಟ್ಟು ಸ್ಟೇ ವೆಕೇಟ್ ಮಾಡಿಸ್ತೀವಿ. ಅದಾದ ನಂತರ 10ನೇ ತಾರೀಕು ಮುಗಿದೋಗಿರುತ್ತೆ. ಮತ್ತು ಅಲ್ಲಿ ಸೀನಿಯರ್ ಕೌನ್ಸಿಲ್ಗಳ ಅಡ್ವೊಕೇಟ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಮತ್ತೆ ಒಂದು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫಸ್ಟು ಒಂದು ಹೆಂಗಿರೋ 10th ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ, ಇಮ್ಮಿಡಿಯೇಟಾಗಿ ಒಂದು ನೆಕ್ಸ್ಟ್ ಡೇಟ್ ಯಾವುದಿದೆ ಆ ಡೇಟಿಗೆ ಮಾಡಿಬಿಡಿ. ಒಂದು ಸಲ ರಿಲೀಸ್ ಆದರೆ ಹೈಕೋರ್ಟು ಸ್ಟೇ ಕೊಡಲ್ಲ. ಆನಂತರ ನಿಮ್ದು ಏನು ಪ್ಲ್ಯಾನ್ ಬೇಕು ಮಾಡಿ ಅಂತ. ಆಗ ಡೈರೆಕ್ಟರ್ ಡಿಸ್ಕಸ್ ಮಾಡಿ ಸದ್ಯಕ್ಕೆ ಒಂದು 2-3 ಡೇಸು ಟ್ರಯಲ್ ರನ್ ಅಂತ ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈ 3 ಡೇಸ್ ಏನಿದೆ 3 ಡೇಸ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನೂ 20 ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಿಲ್ಲ. ಯಾಕೆ ನಾವು ಲ್ಯಾಬು ಸ್ಟೇ ತಂದುಬಿಟ್ಟಿರ್ತಾರೆ, ಆ ಲ್ಯಾಬಲ್ಲಿ ಕಂಟೆಂಟ್ ಸಿಗಾಕೊಂಡಿರುತ್ತೆ. ಹಾಗಾಗಿ ಆ 20 ಮಿನಿಟ್ಸ್ ಮೇಯ್ನು ಅದೇ ಹಾರ್ಟ್ ಟಚಿಂಗ್ ಸೀನ್ ಇರೋ ಅಂಥ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಗೆ ಸಮಯ ಸಾಕಾಗಲ್ಲ. ನಾನು ಡೈರೆಕ್ಟ್ರು ಮಾತಾಡ್ಕೊಂಡು ನಮ್ಮ ಕಿಟಪ್ಪಂಗೂ ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ 3 ಡೇಸ್ ಅಂತ ಸಿನಿಮಾನ ಇದು ಮಾಡ್ತೀವಿ. ಪಬ್ಲಿಸಿಟಿ ಎಲ್ಲೂ ರೀಚ್ ರೀಚ್ ಮಾಡೋಕ್ಕೂ ಆಗಲ್ಲ. ಯಾಕೆಂತ ನಮ್ದು ಇವತ್ತು ನಿಮ್ಗೆ ಗೊತ್ತಿರಬೇಕು, 10ನೇ ತಾರೀಕು ಪೋಸ್ಟು ಅನ್ನೋದೇ ಎಲ್ಲ ಕಾಣ್ತಿದ್ರು, 17 ಅನ್ನೋದು ಎಲ್ಲೂ ಇಲ್ಲ. ಅದಾದ ನಂತರ ನಾವು ಫ್ರೈಡೇ 17th ರಿಲೀಸ್ ಮಾಡ್ತೀವಿ. 3 ಡೇಸ್ಗೆ ನಾವೇ ಎಲ್ಲ ಥಿಯೇಟ್ರಿಗೂ ಮೆಸೇಜ್ ಹಾಕ್ತೀವಿ, ಸ್ಟಾಪ್ ಮಾಡಿಸ್ತೀವಿ. ಇದು ವಿಚಾರ. ಜೊತೆಗೆ ನಮಗೆ ಏನು ಡೇ 1ನಿಂದ ನಮ್ಮ ಸಿನಿಮಾನ ನಾವು ಭಾಳ ಅದ್ದೂರಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಎಜುಕೇಟೆಡಾಗಿ ನಾವೆಲ್ಲ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು, ನಾನು ನಾಗಶೇಖರ್ ಅವರೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದು. ಕಾರಣಾಂತರದಿಂದ ಒಂದು ತೊಂದರೆ ಆಗಿದೆ. ಇದು ಬಂದಾಗ ನಾವು ಅಧ್ಯಕ್ಷ ಹತ್ರ ಸೆಕ್ರೆಟರಿ ಹತ್ರ ಬಂದು ಡಿಸ್ಕಸ್ ಮಾಡಿದ್ವು. ಹಣ ಈ ಥರ ಸ್ಟೇ ಎಲ್ಲ ಆಗಿದೆ, ನೀವೆಲ್ಲ ಸಾಕು ಮಾಡಬೇಕು ಅಂತ. ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ನಮ್ಮ ಕುಮಾರಣ್ಣ ಇರ್ಬೋದು, ಸಾರಾ ಗೋವಿಂದಣ್ಣ, ರಾಕ್ಲೈನ್ ವೆಂಕಟೇಶನ್ ಅವರು, ಇನ್ಕ್ಲೂಡಿಂಗ್ ಶಿವಣ್ಣವರು, ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ನಮ್ಮ ಸಹಕಾರ ಮಾಡಿದ್ದಾರೆ. ಮತ್ತು ಇವಾಗ ಏನು ಮುಂದೆ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ವಿವರನ ನಮ್ಮ ನಿರ್ದೇಶಕ ನಾಗಶೇಖರ್ ಕೊಡ್ತಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಮಾಧ್ಯಮ ಮಿತ್ರರನ್ನ, ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದ್ರೆ ನಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ. ಹಾಗಾಗಿ ಯಾಕೆಂತ ನಿಮ್ಗಳಿಗೆ ಶಕ್ತಿ ಇರೋದು, ಒಬ್ಬ ಲಾಸ್ಟ್ ಪರ್ಸನ್ವರೆಗೂ ರೀಚ್ ಆಗಿಬಿಟ್ಟು ದಯವಿಟ್ಟು ಅದನ್ನು ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಮನವಿ ಮಾಡಿಬಿಡಿ, ಮನವಿ ಮಾಡಿ ಹಂಗೆ ಸರ್. ಇವಾಗ ಸ್ಟೇ ಬಂದಿತ್ತು ಸರ್, ಅದು ಡೈರೆಕ್ಟ್ರೇ ಹೆಸರು ಗೊತ್ತು, ಆ ಟೈಮಲ್ಲೆಲ್ಲ ನಿಮ್ಗೆ ಗೊತ್ತೇ ಇಲ್ಲ ಅಂತೀರಾ? ಯಾರು ನನಗೆ ಸಂಬಂಧ ಇಲ್ಲ, ಅದು ಸಂಪೂರ್ಣವಾಗಿ ನಾನು ಅದನ್ನು ಅವ್ರು ಹೇಳ್ತಾರೆ. ನನಗೆ ಸಂಬಂಧ ಇಲ್ಲ, ಅವ್ರದ್ದು ಏನೋ ಕಾನ್ಫ್ಲಿಕ್ಟ್ ಇದ್ದಿದ್ದು, ನನಗೆ ಸಂಬಂಧ ಇಲ್ಲ ಅದು. ಸರ್ ಅದು ಓಕೆ. ಟೆಕ್ನಿಕಲ್ ಅನೌನ್ಸ್ ಮಾಡಿದ್ರೆ 17th ರಿಲೀಸ್ ಆಗುತ್ತೆ. 17th ರಿಲೀಸ್ ಆಗುತ್ತೆ. ಅವಾಗ ಪ್ರಮೋಷನ್ ಚೆನ್ನಾಗಿ ಮಾಡಿದ್ರು ಸರ್. ಇಲ್ಲ, ನಾವು ಪ್ಲ್ಯಾನ್ ಮಾಡಿದ್ದೆ 3 ಡೇಸು ಹೈಕೋರ್ಟ್ಗೆ ಹೋಗೋದು ಸ್ಟೇನ ಮತ್ತೆ ತರ್ತಾರೆ ಅಂದ್ಬಿಟ್ಟು 3 ಡೇಸ್ ಮಾಡಿ ಟ್ರಯಲ್ ಅಂತಲೇ ಬಿಟ್ಟಿದ್ದು ನಾವು. ಹಾಗೇನು ಪಬ್ಲಿಸಿಟಿ ಮಾಡಲಿಲ್ಲ. ಇವತ್ತು ಮಾಡಿದ್ರು ಸರ್. ಈಗ ಮಾಡ್ತಾ ಇದ್ದೀವಲ್ಲ, ಸಿನಿಮಾ ಯಾವಾಗ ಸರ್? 6th ಜೂನ್ 6th. ಏನೇನು ಪ್ಲಾನ್ಸ್ ಇದೆ ಸರ್? ಯಾವುದು ಪ್ರಮೋಷನ್ ವೈಸ್ ಏನೇನು ಪ್ಲಾನ್ಸ್ ಇದೆ ಅಂತ ಅದು ಡೈರೆಕ್ಟ್ ನಿಮಗೆಲ್ಲ ನೀಟಾಗಿ ಹೇಳ್ತಾರೆ. ಈಗ ಈ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು. ಈಗ ಈ ಜೂನ್ 6ನೇ ತಾರೀಕು 6 ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ, ಶುಕ್ರ. ಇದಕ್ಕೆ ಹಿಂದ್ಗಡೆ ನಿರ್ದೇಶನಗಳು ಸುಮಾರಿದೆ. ನಮ್ಮ ಕರಿಯಾ ಪಿಕ್ಚರ್ ಹಂಗೆ ಫಸ್ಟು ರಜಸ್ವರು ರಿಲೀಸ್ ಮಾಡಿದ್ರು, ಸುಮಾರಾಗೋಯ್ತು. ಇಕ್ಬಾಲ್ ತೊಗೊಬಿಟ್ಟು 25 ವಾರ ಹೋಯ್ತು. ಮೆರಾನಾಮ್ ಜೋಕರ್ ಅಂತ ಒಂದು ಪಿಕ್ಚರ್ ರಾಜ್ ಕಪೂರ್ ಸ್ಟುಡಿಯೋ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ನಲ್ಲಿ. ಸೆಕೆಂಡ್ ರನ್ನಲ್ಲಿ ಅದು ಫುಲ್ಲು ತಿರ್ಗಾ 100 ಎಕರೆ ಆ್ಯಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ. ಈ ಥರ ಈ ಚಿತ್ರರಂಗದ ಈ ಸಿನಿಮಾನು ಒಂದು ಟ್ರೆಂಡ್ ಸೆಟ್ ಆಗಿ ನಮ್ಮ ನಾಗಶೇಖರ್ ಶ್ರಮ ನೋಡ್ತಾ ಇದ್ರೆ ಅದು ಅವತ್ತಿಂದ ಅವರು ಪ್ರೊಡ್ಯೂಸರ್ಸು ಎಲ್ಲ ಮೊನ್ನೆ ಪೂಜೆಯಲ್ಲೆಲ್ಲ ಅಲ್ಲಿ ಇಲ್ಲಿ ಸಿಕ್ಕಿದ್ರಿ, ಶಿವಣ್ಣ ಪೂಜೆಲೆಲ್ಲ ಭಾರಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಹಿಂದ್ಗಡೆ ಹೇಳ್ದಲ್ಲ, ಆ ರೆಕಾರ್ಡ್ಗಳನ್ನ ಮುರಿಬೇಕು. ಇವಾಗ ಮುರಿದು ಈ ಚಿತ್ರಕ್ಕೆ ಹಾರೈಸಿ
ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀರಿ. ನಮಸ್ಕಾರ. ನಮ್ಮ ಅಧ್ಯಕ್ಷರು ಎರಡು ಇಲ್ಲಪ್ಪ ಆಯ್ತಲ್ಲ. ಆಯಿತಾ? ಡೀಟೇಲಾಗಿ ಹೇಳಿದ್ದಾರೆ ವಿಷಯನ. ಈಗ 6ನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾ ಮೊದಲಿಂದನೂ ತುಂಬ ಚೆನ್ನಾಗಿತ್ತು. ನಮ್ಮ ಮೇಲೆ ಅವ್ರ ಪ್ರೀತಿನೂ ತುಂಬ ಚೆನ್ನಾಗಿದೆ. ಈ ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಪ್ರಚಾರ ಇವತ್ತಿಂದ ಶುರು ಮಾಡ್ತಾಯಿದ್ದೀವಿ. ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲಾನ್ ಮಾಡಿದ್ದೀವಿ. ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಈಗ ಆಲ್ರೆಡಿ 21 ನಿಮಿಷದ ಆಡಾದ್ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ. ನಿಮ್ಗೆಲ್ರಿಗೂ ತುಂಬ ಖುಷಿಯಾಗುತ್ತೆ. ಸತ್ಯ ಹೆಗಡೆಯ ಕ್ಯಾಮ್ರಾ ಕೈಚಳಕ ನೀವು ನೋಡಿ ತುಂಬ ಖುಷಿ ಪಡ್ತೀರ. 6th ಬಿಡುಗಡೆ ಆಗ್ತಾಯಿದೆ. ಪ್ರಚಾರ ಇವತ್ತಿಂದ ಶುರು. ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತೀರೋ ಅಷ್ಟು ನಮಗೆ ಸಹಾಯ ಆಗುತ್ತೆ. ಸಿನಿಮಾ ಒಳ್ಳೆಯದಾಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.